आप और आपके कोच जो काशीनाथ जी हैं उनके और आपके बीच दोनों के बीच में एक बहुत अच्छी बॉन्डिंग है, उसके बारे में कुछ बताइए। सर तो मेरे पिता की तरह है, बहुत मुझे केयर करते हैं। अगर हमें कुछ भी खाने के लिए बाहर से चाहिए तो सर खुद लेके आते हैं और खुद हमें हॉस्टल में दे के जाते हैं, तो बहुत केयर करते हैं। तो आपकी उनके साथ अच्छी बॉन्डिंग, हाँ जी मतलब एक फादर और बच्ची वाली बॉन्डिंग। मेरा तो लाइफ का तो एक ही है, मेरे सर स्पोर्ट्स करते थे बट उनको इंजरी की वजह से वो आगे नहीं कर पाए, तो मेरा तो वही है मैं कि उनका जो ड्रीम है उसको मैं पूरा करूँ, वो नहीं कर पाए तो मैं उसको पूरा करूँ। नाथ नायक ನಾನು ಏನ್ ಅಚೀವ್ಮೆಂಟ್ ಮಾಡಿದೇನಲ್ಲ ಇದಕ್ಕೆಲ್ಲದು ಆರ್ಮಿ ಯಾಕೆಂದ್ರೆ ನಾನು ಯಾಕೆ ಆರ್ಮಿ ಕೊಡ್ತೀನಿ ಅಂದ್ರೆ ನಮ್ಮಲ್ಲಿ ಛಲ ಇರುತ್ತೆ, ಛಲ ಇದ್ರೂ ಸಹಿತ ನಮ್ಗೆ ಸರಿಯಾದ ಸಪೋರ್ಟ್ ಇಲ್ಲಿ. ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ, ಸೊ ನೀರಜ್ ನನ್ನ ಹತ್ರ ಬಂದಿದ್ದು 2016 ಅಲ್ಲಿ ನನ್ನ ಅಂಡರ್ ಟ್ರೈನಿಂಗ್ ಮಾಡಿದ್ದು. ಸೊ ಅವಾಗ ಅವನು ನಾನು ನೋಡಿದ ಪ್ರಕಾರ ಬಹಳ ಹೆಂಗ್ ಒಂದು 17 ವರ್ಷ ಅವನಿಗೆ ಜಸ್ಟ್ ದೇಶದಲ್ಲಿರೋ ಟ್ಯಾಲೆಂಟ್. ನಾನು ಒಬ್ಬ ಗುರುವಾಗಿ ಹೇಳ್ತಿದ್ದೀನಿ, ಒಬ್ಬ ಪ್ಲೇಯರ್ ಆಗಿ ಹೇಳ್ತಿದ್ದೀನಿ, ನಮ್ಮ ದೇಶದಲ್ಲಿರುವಂತ ಎಷ್ಟು ಟ್ಯಾಲೆಂಟ್ ಇದೆಯಲ್ಲ ಅದು ನಮ್ಮ ಪೂರ್ತಿ ವರ್ಡ್ ಅಲ್ಲೇ ಇಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸರ್ ನೀವು ಆಲ್ರೆಡಿ ಒಂದು ಅಚೀವ್ಮೆಂಟ್ಗಳು ಅಲೋ ಮಾಡಿರ್ತೀರ, ನೀವು ಈಗ ಪೇನ್ ಆಗತ್ತೆ ಕೈಗೆ, ನಿಮ್ಗೆ ನೆಕ್ಸ್ಟ್ ಒಂದು ಜಾಲಿನ್ ಮಾಡೋದು ಕಷ್ಟ ಆಗತ್ತೆ, ಆಮೇಲೆ ಹೇಗೆ ಅದನ್ನ ಮುಂದೆ ಯಾವ ರೀತಿ? ಸರ್ ಆಕ್ಚುಲಿ ನಾನು 2011 ಅಲ್ಲಿ ನನ್ನ ಶೋಲ್ಡರ್ ಇಂಜರಿ ಆಯ್ತು, ಮತ್ತೆ 2011 ಅಲ್ಲೇ ಅಂದ್ರೆ ಸರ್ಜರಿ ಮಾಡಿಸಿದ್ದು 2011 ಅಲ್ಲಿ. ಅದೇ 2011 ಅಲ್ಲೇ ನಾನು ಮದುವೆ ಆದೆ 30 ವರ್ಷದ ನಂತರ. ನನ್ನ ಧರ್ಮಪತ್ನಿ ಚೈತ್ರ ನಾಯ್ಕ್, ಇಲ್ಲೇ ನಮ್ಮ ಶಿರ್ಸಿ ಕುಳುವೆ ಭಾಗದವಳು. ಸೊ ಮದುವೆ ಆದ ನಂತರ ಮತ್ತೆ ಆಮೇಲೆ ಸ್ಪೋರ್ಟ್ಸ್ ಮಾಡ್ಲಿಕ್ಕೂ ಆಗಿಲ್ಲ. ನನಗೆ 2 ಮಕ್ಕಳಿದ್ದಾರೆ, ದಕ್ಷ ಮತ್ತೆ ಲಕ್ಷ ಅಂತ ಇಬ್ರು. ಸೊ ಅವ್ರನ್ನು ಇದೇ ಹಂತದಲ್ಲಿ ಬೆಳೆಸೋ ದಕ್ಷ ಇಬ್ರಿಗೂ ಅದೇ ಫೀಲ್ಡ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಇವಾಗ ನನ್ನ ಮಗ 8th ಸ್ಟ್ಯಾಂಡರ್ಡ್, ಸೊ ಇವಾಗ ಅವನು ಸಹ ಜಾಲಿನ್ ಥ್ರೋ ಮಾಡ್ತಾ ಇದ್ದಾನೆ. ಇವಾಗ ಒಂದು 40-45 ಮೀಟರ್ ವರೆಗೆ ಮಾಡ್ತಾನೆ. ಒಲಿಂಪಿಕ್ಸ್ ಅವನನ್ನು ಸಹ ಇಬ್ರು ಮಕ್ಕಳನ್ನು ಸಹ ನಾನು ಒಲಿಂಪಿಕ್ಸ್ ಅವರಿಗೆ ಕರ್ಕೊಂಡು ಹೋಗ್ಬೇಕು, ಮೆಡಲ್ ಮಾಡ್ತಾ ಇದ್ದೀನಿ, ನನ್ನ ಡ್ರೀಮ್ ಇದೆ. ಸೊ ಅದ್ರ ಜೊತೆಗೆ ನಾನು 2011 ಅಂತ ಹೇಳಿದ್ನಲ್ಲ, 11 ಅಲ್ಲಿ ನಂತರ ನಾನು ಕೋಚಿಂಗ್ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಂಡೆ. ಇಲ್ಲ ಈ ಕೋಚ್ ಆಗಿ ನಾನು ನಾನು ಒಲಿಂಪಿಕ್ ಮೆಡಲ್ ಡ್ರೀಮ್ ಇತ್ತಲ್ಲ ಅದನ್ನ ಮಾಡಿಸ್ಬೇಕಂತ. ಸೊ ಅದ್ರ ನಂತರ ಮಕ್ಕಳಿಂದ ಅದೇ ಒಂದು ಗುರುವಾಗಿ ಅದನ್ನ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಡ್ರೀಮ್. ಸೊ ಅದ್ರ 2012 ಇಂದ ನಾನು ಆಸ್ ಅ ಕೋಚ್ ಆದಾಗ ರಾಜೇಶ್ ಕುಮಾರ್ ಬಿಂದ್ ಅಂತ, ಅವನು ಫಸ್ಟ್ ಜೂನಿಯರ್ ರೆಕಾರ್ಡ್ ಹೋಲ್ಡರ್ 80 ಮೀಟರ್ ಮಾಡಿದ್ದ. ಸೊ ಆಮೇಲೆ ಅನ್ನು ರಾಣಿ ಅಂತ ನೀವು ಕೇಳಿರ್ಬೋದು, ಅವಳು ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್ 2 ಟೈಮ್. ಆಮೇಲೆ ಅರ್ಜುನ್ ಅವಾಡಿ, ಆಮೇಲೆ 2 ಟೈಮ್ ಒಲಿಂಪಿಕ್ ಆಡಿದ್ದಾಳೆ, 2 ಟೈಮ್ ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಬಹಳಷ್ಟು ಏಷ್ಯನ್ ಚಾಂಪಿಯನ್ಶಿಪ್ 2 ಟೈಮ್ ಮೆಡಲ್ ಮಾಡಿದ್ದಾಳೆ. ಸೊ ಅವಳು ನಾನು ಒಂದು 6-7 ವರ್ಷ ಇತ್ತು. ಸೊ ಆಮೇಲೆ ಎಲ್ಲ ತಮ್ಗೆಲ್ಲ ಗೊತ್ತೇ ಇದೆ, ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ. ಸೊ ನೀರಜ್ ನನ್ನ ಹತ್ರ ಬಂದಿದ್ದು 2016 ಅಲ್ಲಿ ನನ್ನ ಅಂಡರ್ ಟ್ರೈನಿಂಗ್ ಮಾಡಿದ್ದು. ಸೊ ಅವಾಗ ಅವನು ನಾನು ನೋಡಿದ ಪ್ರಕಾರ ಬಹಳ ಹೆಂಗ್ ಒಂದು 17 ವರ್ಷ ಅವನಿಗೆ ಜಸ್ಟ್ 17 ವರ್ಷ ಇದ್ರು ಅವನಲ್ಲಿ ನಾನು ಫಸ್ಟ್ ಐಡೆಂಟಿಫೈ ಮಾಡಿದ್ದೆ ಅಂದ್ರೆ ಆ ಕಾಂಪಿಟಿಷನ್ ಅಲ್ಲಿ ಅವನ್ ಬಂದಾಗ ಸೀನಿಯರ್ ಜೊತೆಗೆ ಆಡ್ಬೇಕಾದ್ರೆ ಏನ್ ನನಗೆ ಗೊತ್ತಿತ್ತಲ್ಲ ನಾವು ಯಾವ ರೀತಿ ಕಾಂಪಿಟಿಷನ್ ಆಡ್ಬೇಕು ಕಾಂಪಿಟಿಷನ್ ಫೀಲ್ಡ್ ಅಲ್ಲಿ, ಅದನ್ನ ನಾವು ಕಲಿಲಿಕ್ಕೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ದಲ್ಲ ಮೆಡಲ್ ಎಲ್ಲ ಔಟ್ ಆಗ್ತಾ ಇದ್ದೆ. ಆಮೇಲೆ ಇದ್ರ ನಂತರ ನನ್ಗೆ ಯಾವ ರೀತಿ ಆಡ್ಬೇಕು ಅನ್ನೋದು ನನಗೆ ಗೊತ್ತಾಯ್ತು ಅಂತ ಹೇಳ್ದಲ್ಲ. ಸೊ ಆ ಹುಡುಗನಲ್ಲಿ ಅದು 17 ವರ್ಷದಲ್ಲೇ ಇತ್ತು. ಅಂದ್ರೆ ಒಂದು ಆ ಕಾಂಪಿಟಿಷನ್ ಅಲ್ಲಿ ಅವನು ಈ ಗಾಯ ಆಗಿರುವಂತ ಹುಲಿ ಇರುತ್ತಲ್ಲ ಆ ರೀತಿ ಅವನು ಗರ್ಜಿಸ್ತಾ ಇದ್ದ, ಆ ರೀತಿ ಅವನು ಕಾಂಪಿಟಿಷನ್ ಮಾಡ್ತಿದ್ದ. ಬಟ್ ಅವ್ನು ಮೆಡಲ್ ಇರಲಿಲ್ಲ, ಬಟ್ ಅವನ ಎಫರ್ಟ್ನೆಸ್ ಅವ್ನು 100% ಮಾಡ್ತಾ ಇದ್ದ. ಅದು ನಮ್ಗೆ ಕಾಂಪಿಟಿಷನ್ ಅಲ್ಲಿ ಬೇಕಾದ ಮೊದಲನೇದಾದ ಗುಣ. ಅವಾಗ ನಮ್ಗೆ ಏನಾಗುತ್ತೆ, ನಾವು ನಮ್ದು ಎಷ್ಟಾಗುತ್ತೆ ಅಷ್ಟು ಥ್ರೋ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ನಮ್ಗೆ ಯಾವ್ದೇ ಹೆದರಿಕೆ ಇರೋದಿಲ್ಲ. ಅವ್ನು ಆ ಎಫರ್ಟ್ನೆಸ್ ಇದೆಯಲ್ಲ ಅದನ್ನ ನಾನು 2015 ಅಲ್ಲಿ ಒಂದು ಕಾಂಪಿಟಿಷನ್ ನೋಡಿದೆ. ಆಮೇಲೆ 16 ಅಲ್ಲಿ ಅವ್ನು ನನ್ನ ಜೊತೆಗೆ ಕಾಂಪಿಟಿಷನ್ ಬಂದಿರುತ್ತೆ. ಅವ್ನು ಒಂದು ಮೆಡಲ್ ದೇಶಕ್ಕೂ ಅಂದ್ರೆ ನಾನು ಅವಾಗ್ಲೇ ಆಯ್ಕೆ ಮಾಡ್ಕೊಂಡೆ. ಸೊ ಆಮೇಲೆ 16 ಅಲ್ಲಿ ಅವನನ್ನ ನನ್ನ ಇಂಡಿಯಾ ಕ್ಯಾಂಪಿಗೆ ಸೇರಿಸ್ಕೊಂಡು ನನ್ನ ಅಂಡರ್ ಅಲ್ಲಿ ಅವನು 16 ಮತ್ತೆ 17 ವರೆಗೆ 17.5 ವರೆಗೆ ಇದ್ದ. ಅದೇ ವೇಳೆಯಲ್ಲಿ ಅವನು 86.48 ಮೀಟರ್ ಜೂನಿಯರ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು. ಸೊ ಆ ನಂತರ ಫಾರಿನ್ ಕೋಚಸ್ ಗಳ ಬಂದ್ರು. ಸೊ ಆಮೇಲೆ ಅವನು ಫಾರಿನ್ ಕೋಚಸ್ ಅಂಡರ್ ಮಾಡ್ದ. ಸೊ ಆಮೇಲೆ ಫೈನಲಿ ಅವನು 2020 ಅಲ್ಲಿ ಆಗ್ಬೇಕಂತ ಒಲಿಂಪಿಕ್ಸ್ 21 ಅಲ್ಲಿ ಆಯ್ತು. ಸೊ ಅದರಲ್ಲಿ ಅವನು ಗೋಲ್ಡ್ ಮೆಡಲ್ ತಗೊಂಡ, ದ ಫಸ್ಟ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ದ ಒಲಿಂಪಿಕ್ ಗೋಲ್ಡ್ ಮೆಡಲ್ ಮಾಡಿ. ಸೊ ಅದ್ರ ಜೊತೆಗೆ ನೀರಜ್ ಆಮೇಲೆ ಡೈಮಂಡ್ ಲೀಗ್ ಆಮೇಲೆ ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಗೋಲ್ಡ್ ಮೆಡಲ್ ಮಾಡ್ದ. ಸೊ ಆಮೇಲೆ ನಮ್ಮ ಶಿವಪಾಲ್ ಸಿಂಗ್ ಅಂತ ಹೇಳೋ ಒಬ್ನು ಪ್ಲೇಯರ್, ಅವನು ಸಹ ಏಷ್ಯನ್ ಚಾಂಪಿಯನ್ಶಿಪ್ ಮೆಡಲಿಸ್ಟ್, ಅವನು ಒಲಿಂಪಿಕ್ ಆಡಿದ್ದಾನೆ. ಆಮೇಲೆ ದೇವೇಂದ್ರ
ಸಿಂಗ್ ಖಂಗ್ ಅಂತ ಹೇಳಿ, ಅವನು ಸಹ ಏಷ್ಯನ್ ಚಾಂಪಿಯನ್ ಎಲ್ಲ ನಿಮ್ಮ ಇದ್ರಲ್ಲೇ ಟ್ರೈನ್ ಅಪ್ ಆಗಿ ಬಂದವರು. 84 ಮೀಟರ್ ಸಮಥಿಂಗ್ ಮಾಡಿ, ಇವನು 86 ಯೂಪಾಲ್ ಮಾಡಿದ್ದಾನೆ. ಅನ್ನು ರಾಣಿ ನ್ಯಾಷನಲ್ ರೆಕಾರ್ಡ್ 63.86 ಮೀಟರ್ ಮಾಡಿದ್ದಾಳೆ. ಸೊ ಅದರ ನಂತರ ನಾನು 2019 ಅಲ್ಲಿ ಅಲ್ಲಿಂದ ನಾನು ಅಲ್ಲಿ ಫಾರಿನ್ ಕೋಚಸ್ ಬಂದ್ರು ಇಂಡಿಯಾ ಕ್ಯಾಂಪ್ಗೆ. ಸೊ ನಾನು ಆಮೇಲೆ ಪುನಾಗ್ ಬಂದೆ, ಆರ್ಮಿ ಸ್ಪೋರ್ಟ್ಸ್ ಪುನಾಗೆ. ನಮ್ದು ಅಲ್ಲಿ ಇಂಡಿಯನ್ ಆರ್ಮಿದು ಇನ್ಸ್ಟಿಟ್ಯೂಟ್ ಇದೆ. ಸೊ ಅಲ್ಲಿ ಬಂದು ಹೊಸದಾಗಿ ಅಲ್ಲಿ ಏನ್ ನಾನು ಮಾಡಿಟ್ಟಿದ್ನಲ್ಲ ಅವ್ರನ್ನೆಲ್ಲ ಫಾರಿನ್ ಕೋಚಸ್ ಕೊಟ್ಟು ಹೊಸದಾಗಿ ಬಂದು ನಾನು ಟ್ಯಾಲೆಂಟ್ ಐಡೆಂಟಿಫೈ ಮಾಡಿ, ನಮ್ಮ ಇಲ್ಲಿ ಕರ್ನಾಟಕದಿಂದ ಮನು ಡಿಪಿ, ಆಮೇಲೆ UP ಇಂದ ಒಬ್ಬರು ರೋಹಿತ್ ಯಾದವ್ ಅಂತ ಹೇಳಿ, ಸೊ ಇವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಜೂನಿಯರ್ ಹುಡುಗರನ್ನ ಅಲ್ಲಿ ಕರ್ಕೊಂಡು ಅವರೆಲ್ಲ ಅವಾಗ ಒಂದು 60 ಮೀಟರ್ ಥ್ರೋ ಮಾಡ್ತಾ ಇದ್ರು. ಸರ್ ಹೇಗದ ಆರ್ಮಿ ಕೋಚಿಂಗ್ ಸೆಂಟರ್ ಅಂತ ಇವ್ರನ್ನೆಲ್ಲ ಹೇಗೆ ತಗೋಬಹುದು? ಈಗ ಏನಾಗುತ್ತೆ ಆರ್ಮಿಯಲ್ಲಿ ಈಗ ಟ್ಯಾಲೆಂಟೆಡ್ ಪ್ಲೇಯರ್ ಇದ್ರೆ, ಟ್ಯಾಲೆಂಟೆಡ್ ಒಬ್ರು ಹುಡುಗರು ಯಾರು ಇದ್ರೆ, ಒಳ್ಳೆ ಹೈಟ್ ಇದೆ, ಒಳ್ಳೆ ನಮ್ದು ಒಂದು ಜಾವ್ಲಿನ್ ಥ್ರೋಗೆ ಒಂದು ಈ ರೀತಿ ಒಂದು ಟ್ಯಾಲೆಂಟ್ ಇದ್ರೆ ನಾವು ಅವರನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಕೆಲವೊಂದು ಟೆಸ್ಟ್ ತಗೊಳ್ತೀವಿ ಆರ್ಮಿಯಾಗಿ ತಗೊಂಡು ಅವ್ರಿಗೆ ಫಸ್ಟ್ ನಾವು ಸಿವಿಲ್ ಬಾಯ್ ಅಂತ ತಗೊಳ್ತೀವಿ. ಸೊ ಅವರಿಗೆ ಅಲ್ಲಿ ಪ್ರಾಕ್ಟೀಸ್ ಅವಕಾಶ ಮಾಡ್ಕೊಡ್ತೀವಿ, ಫುಡ್ ವ್ಯವಸ್ಥೆ ಮತ್ತೆ ಅದ್ರ ಜೊತೆಗೆ ಅಕಾಮಡೇಷನ್ ಇದೆಲ್ಲ ಫ್ರೀ ಇರುತ್ತೆ. ಸೊ ಈ ರೀತಿಯಾಗಿ ತಗೊಂಡವ್ರನ್ನ ಅವ್ರಿಗೆ ಓನ್ಲಿ ಪ್ರಾಕ್ಟೀಸ್ ಮಾಡಿಸೋದು. ಅದು ಯಾವ ರೀತಿ ಅವರಿಗೆ ಜಾಬ್ ಆಗಿರಲ್ಲ. ಅವಾಗ ಒಂದು 3-4 ತಿಂಗಳ ಪ್ರಾಕ್ಟೀಸ್ ಆದ್ಮೇಲೆ ಚೆನ್ನಾಗಿ ಮಾಡಿದ್ರೆ ಅವರಿಗೆ ಆರ್ಮಿಗೆ ಸೇರಿಸೋದು. ಯಾಕಂದ್ರೆ ಈಗ ಗ್ರಾಮೀಣ ಭಾಗದವರು ನೋಡ್ತಾ ಇದ್ರೆ ಈ ರೀತಿ ಇದೆ. ಈಗ ಒಳ್ಳೆ ಈಗ ನಾನು ಮನು ತಗೊಂಡ್ಬೇಕಾದ್ರೆ ಮನು ಒಂದು 60 ಮೀಟರ್ ಥ್ರೋ ಮಾಡ್ತಾ ಇದ್ದ. 60 ಮಾಡುವಂತ ಹುಡುಗ ಒಳ್ಳೆ ಹೈಟ್ ಚೆನ್ನಾಗಿತ್ತು, ಅವನು ವಾಲಿಬಾಲ್ ಪ್ಲೇಯರ್ ಆಗಿದ್ದ ಹಿಂದೆ. ಸೊ ಅವನನ್ನ ನಾನು ತಗೊಂಡು ಅಲ್ಲಿ ಕರ್ಕೊಂಡು ಬಂದು, ಅವ್ನು ಹಾಸನದವನು ಹುಡುಗ, ಅವನು 2019 ಬಂದ. ಆಮೇಲೆ ಅವನಿಗೆ ನಾನು ನೋಡಿ ಅವನದು 2019 ಬಂದಾಗ ಅವನಿಗೆ ನಾನು ಸಿಪಾಯಿಯಲ್ಲಿ ಭರ್ತಿ ಮಾಡಿಸ್ತಿದ್ದೆ. ಸಿಪಾಯಿಯಲ್ಲಿ ಎಕ್ಸಾಮ್ ಅಲ್ಲಿ ಅವನು ಫೇಲ್ ಆಗ್ಬಿಟ್ಟ. ಸೊ ಆ ಭರ್ತಿ ಆಗ್ಲಿಲ್ಲ. ಬಟ್ ಆದ್ರೆ ಅವನೇನ್ ಮಾಡ್ದ, ಅವ್ನು ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ 2019 ಒಂದು ಕಾಂಪಿಟೇಷನ್, ನ್ಯಾಷನಲ್ ಕಾಂಪಿಟೇಷನ್ ಆಡ್ದ ಸೀನಿಯರ್. ಅದರಲ್ಲಿ ಅವನು ಸಿಲ್ವರ್ ಮೆಡಲ್ ಮಾಡ್ದ. ಸೊ ಆ ಸಿಲ್ವರ್ ಮೆಡಲ್ ಬೇಸ್ ಮೇಲೆ ಅವನನ್ನ ಡೈರೆಕ್ಟ್ ನಾವು ಹೌಲ್ದಾರ್ ಆಗಿ ಜಾಯ್ನಿಂಗ್ ಮಾಡಿಸಿದೆ. ಇವಾಗ ನಾನೊಬ್ಬ ಶಶಾಂಕ್ ಪಾಟೀಲ್ ಅಂತ ಬೆಳಗಾವದವನು, ಅವನನ್ನು ಡೈರೆಕ್ಟ್ ಹೌಲ್ದಾರ್ ಆಗಿ ಜಾಯ್ನಿಂಗ್ ಆಗಿದ್ದಾನೆ. ಸೊ ಅವನು ಸಹ 77 ಮೀಟರ್ ಥ್ರೋ ಮಾಡಿದ್ದಾನೆ. ಸೊ ಅದ್ರ ಜೊತೆಗೆ ನಮ್ಮ ಕರ್ನಾಟಕದಿಂದ ಬೀದರಿಂದ ಒಬ್ಬನ ಹುಡುಗ ನಲಾವಳೆ ಅಂತ ಹೇಳಿ, ಅವನು ಸಹ ಇವಾಗ ನಮ್ಮಲ್ಲಿ ಈಗ ಹೇಳಿದ್ನಲ್ಲ BSc ಅಂತ, ಅಲ್ಲೊಂದು BSc ಅಂತ ಇದೆ, ಒಂದು ಬಾಯ್ಸ್ ಸ್ಪೋರ್ಟ್ಸ್ ಕಂಪನಿ ಅಂತ ಹೇಳಿ. ಸೊ ಈ ಅಂಡರ್ 16 ಒಳಗಡೆ ಇರುವಂತ ಹುಡುಗರನ್ನ ಈಗ ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ಹುಡುಗರು ಏನು ಚೆನ್ನಾಗಿರ್ತಾರಲ್ಲ, ಟ್ಯಾಲೆಂಟ್ ಇದ್ರೆ ಅವರನ್ನ ಅಲ್ಲಿ ಪ್ರತಿಯೊಂದು ಇವೆಂಟ್ ಭಾಗಿ, ಯಾವ್ದು ಬಾಕ್ಸಿಂಗ್, ಅಥ್ಲೆಟಿಕ್ಸ್, ಆಮೇಲೆ ಕಬಡ್ಡಿ ಇಲ್ಲ, ಕುಸ್ತಿ ಇದೆ, ಆಮೇಲೆ ಫೆನ್ಸಿಂಗ್, ವೇಟ್ ಲಿಫ್ಟಿಂಗ್, ಈ ರೀತಿ ಆರ್ಚರಿ. ಸೊ ಟೋಟಲ್ ಈ ರೀತಿ ಡೈವಿಂಗ್ ಒಂದಿದೆ. ಟೋಟಲ್ 7-8 ಡಿಸಿಪ್ಲಿನ್ ಇದೆ ಅಲ್ಲಿ. ಸೊ ಅದಕ್ಕೆಲ್ಲ ಅವರು ಬಾಯ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ಮತ್ತೆ ಅವರಿಗೆ ಆಮೇಲೆ ಎಜುಕೇಶನ್ ಆಗಿರ್ಬೋದು ಅಥವಾ ಎಜುಕೇಶನ್ ಜೊತೆಗೆ ಸ್ಪೋರ್ಟ್ಸ್ ಎಲ್ಲದೂ ತರಬೇತಿಗಳನ್ನ ಅಲ್ಲಿ ಮಕ್ಕಳಿಗೆ ಕೊಡ್ತಾರೆ. ಸೊ ಆಮೇಲೆ ಅವರನ್ನ ಆರ್ಮಿಗೆ ಅವರ ಅಚೀವ್ಮೆಂಟ್ ಅನ್ನ ನೋಡಿ ಸಿಪಾಯಿನು ಅಥವಾ ಹೌಲ್ದಾರಲ್ಲಿ ಭರ್ತಿ ಅವ್ರ ಹೌಲ್ದಾರ್ ಅಥವಾ ನ್ಯಾಯ ಸುಬೇದಾರ್, ಈಗ ನೀರಜನ್ನ ನ್ಯಾಯ ಸುಬೇದಾರಿಂದ ಭರ್ತಿ ಮಾಡ್ಕೊಂಡಿದ್ರು. ಸೊ ಈ ರೀತಿ 3 ಇದರಲ್ಲಿ ನಾವು ಒಂದು ಸಿಪಾಯಿಯಿಂದ, ಒಂದು ಆಮೇಲೆ ಹವಲ್ದಾರಿಂದ, ಆಮೇಲೆ ನ್ಯಾಯ ಸುಬೇದಾರಿಂದ ನಾವು ಭರ್ತಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ರೀತಿ ನಾವು ಭರ್ತಿ ಮಾಡ್ತೀವಿ. ಸೊ ನಿಮ್ಗೂ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆರ್ಮಿನ ಒಂದು ಮೇನ್ ಕಾರಣ. ಇವತ್ತು ನಾನು ಏನ್ ಅಚೀವ್ಮೆಂಟ್ ಮಾಡಿದ್ದೇನಲ್ಲ ಇದೆಲ್ಲದು ಆರ್ಮಿ. ಯಾಕೆಂದ್ರೆ ನಾನು ಯಾಕೆ ಆರ್ಮಿ ಕೊಡ್ತೀನಿ ಅಂದ್ರೆ, ನಮ್ಮಲ್ಲಿ ಛಲ ಇರುತ್ತೆ, ಛಲ ಇದ್ರೂ ಸಹಿತ ನಮ್ಗೆ ಸರಿಯಾದ ಸಪೋರ್ಟ್ ಇಲ್ಲಿ ಸಪೋರ್ಟ್ ಸಿಗದೆ ಇದ್ರೆ ಈ ರೀತಿ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಈ ಭಾಗದಲ್ಲಿ ನಾವು ನೋಡ್ಬೋದು, ಬಹಳಷ್ಟು ನನಗಿಂತಲೂ ನನಗಿಂತಲೂ ಚೆನ್ನಾಗಿರೋ ಟ್ಯಾಲೆಂಟೆಡ್ ಇದೆ. ಬಟ್ ಅವರಿಗೆ ಸರಿಯಾದ ಮಾರ್ಗದರ್ಶನ, ಸರಿಯಾದ ಫೈನಾನ್ಸಿಯಲ್ ಸಪೋರ್ಟ್ ಆಗಿರ್ಬೋದು ಯಾವುದು ಸಿಗೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಆ ಒಂದು ವೇದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಹೇಳೋದೇನಂದ್ರೆ, ಮತ್ತೊಂದು ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ನಾನು ಹೇಳ್ತೀನಿ, ಕರ್ನಾಟಕ ಗೌರ್ಮೆಂಟ್ ಇವಾಗ ಒಂದು ಹೊಸ ಒಂದು ರೂಲ್ಸ್ ತಗೊಂಡ್ ಬಂದಿದೆ. ಏನಂತಂದ್ರೆ, ನಾವು ಸ್ಪೋರ್ಟ್ಸ್ ನಲ್ಲಿ ನ್ಯಾಷನಲ್ ಮೆಡಲ್ ಮಾಡಿದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಪೊಲೀಸ್ ಆಗಿರ್ಬೋದು ಅಥವಾ ಇನ್ನಿತರ ಎಲ್ಲಾ ಗೌರ್ಮೆಂಟ್ ಜಾಬ್ ಅಲ್ಲೂ ಸಹಿತ 2% ಸ್ಪೋರ್ಟ್ಸ್ ಕೋಟಾದಲ್ಲಿ ಜಾಬ್ ತಗೊಳ್ತಿದೆ. ಇದು ಫಸ್ಟ್ ಇರ್ಲಿಲ್ಲ, ಇವಾಗ ಇದು ಸ್ಟಾರ್ಟ್ ಆಗಿದೆ. ಇದು ಒಂದು ಒಳ್ಳೆ ಒಂದು ಸ್ಪೋರ್ಟ್ಸ್ ಪರ್ಸನ್ ಗಳಿಗೆ ಒಂದು ಒಳ್ಳೆ ಅವಕಾಶ. ಬಟ್ ಆದ್ರೆ ನಾನು ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವೇನೋ ಜಾಬ್ ಏನೋ ಕೊಡ್ತೀವಿ, ಜಾಬ್ ಕೊಟ್ಟ ನಂತರ ಆ ಮಕ್ಕಳಿಗೆ ಅದೇ ಫೀಲ್ಡ್ ಅಲ್ಲಿ ಮುಂದೆ ಹೋಗುವಂತ ಅವಕಾಶ ಒಂದು ಮಾಡ್ಕೊಡ್ಬೇಕು. ಸೊ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇವಾಗ ಒಲಿಂಪಿಕ್ಸ್ ಮೆಡಲ್ ಮಾಡಿದ್ರೆ 7 ಕೋಟಿ 5 ಕೋಟಿ 4 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದೆ. ಮೊನ್ನೆ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅವರು ಮಾಡಿದ್ದಾರೆ. ಒಳ್ಳೆಯ ವಿಚಾರ. ಇದಕ್ಕೆ ನಾವು ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ನಾನು ಹೇಳೋದಿಷ್ಟೇ, ನಾವು ಅವರಿಗೆ ಮೆಡಲ್ ಆದ್ಮೇಲೆ ಏನ್ ಕೊಡ್ತೀವಲ್ಲ,
ಮೆಡಲ್ ಮುಂಚಿತವಾಗಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಹಳ್ಳಿ ಭಾಗದಲ್ಲಿ ಏನಿದಾರಲ್ಲ ಅವರಿಗೆ ಆ ಒಂದು ತರಬೇತಿ ಕೊಡುವಂತ ಒಂದು ಶಿಬಿರ ಆಗಿರ್ಬೋದು ಅಥವಾ ಹಾಸ್ಟೆಲ್, ಒಳ್ಳೆ ಕೋಚಸ್ಗಳು, ಒಳ್ಳೆ ಈಗ ಅಕ್ವಿಪ್ಮೆಂಟ್ ಇದನ್ನೆಲ್ಲ ಒಂದು ಕೊಟ್ರೆ ಅವಾಗ ಮತ್ತಷ್ಟು ಮೆಡಲ್ ಬರ್ಲಿಕ್ಕೆ ಸಾಧ್ಯ. ಗ್ರಾಮೀಣ ಭಾಗದಿಂದ ಇದ್ದಾಗ ಅವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್, ನಮ್ಮ ಈ ಶಿರ್ಸಿ ಭಾಗದಲ್ಲಂತೂ ನಿಮ್ಗೆ ಗೊತ್ತೇ ಇದೆ, ಎಲ್ಲೂ ಕಾರವಾರದಲ್ಲಿ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಇದೆ, ಅದನ್ನು ಮತ್ತೆ ಒಳ್ಳೆ ಕೋಚಸ್ ಬೇಕು. ನಾವು ಸ್ಪೋರ್ಟ್ಸ್ ಹಾಸ್ಟೆಲ್ ಮಾಡೋದ್ ಜೊತೆಗೆ ಒಂದು ಒಳ್ಳೆ ಕೋಚಸ್ ಇದ್ರೆ, ಒಳ್ಳೆ ಗುರು ಇದ್ರೆ ಮಾತ್ರ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರ್ಬೇಕಂತಾರಲ್ಲ. ಸೊ ಆ ರೀತಿ ಒಂದು ಒಳ್ಳೆ ಗುರು ಇದ್ರೆ ಏನೇನ್ ಬೇಕಾದ್ರೂ ನಾವು ಸಾಧನೆ ಮಾಡ್ತೇವೆ. ಒಂದ್ ಮತ್ತೊಂದು ಏನ್ ಹೇಳ್ತೀನಿ, ಇವಾಗ ಸೆಂಟ್ರಲ್ ಗೌರ್ಮೆಂಟ್, ನನಗೆ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಹೇಳಿದೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಈಗ ಸ್ಪೋರ್ಟ್ಸ್ ಕೋಟಾದಲ್ಲಿ ಪ್ರತಿಯೊಂದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸ್ಪೋರ್ಟ್ಸ್ ಕೋಟಾದಲ್ಲಿ ನಾವು ಜಾಬ್ ನಿಮ್ ನೋಡ್ತೀರಾ, BSF ಆಮೇಲೆ CISF ಪ್ರತಿಯೊಂದರಲ್ಲೂ ಸ್ಪೋರ್ಟ್ಸ್ ಕೋಟಾ ಮುಂಚಿಂದಲೂ ಇದೆ. ಸೊ ಮುಂಚಿನಗಿಂತ ಇವಾಗ ಮತ್ತಷ್ಟು ಹೆಚ್ಚಾಗಿದೆ. ಮತ್ತೆ ಇವಾಗ ಖೇಲೋ ಇಂಡಿಯಾ ಅಂತ ಒಂದು ಸ್ಕೀಮ್ ನಿಮ್ಗೆ ಗೊತ್ತಿರ್ಬೋದು. ಈಗ ನಮ್ಮ ಶಿರ್ಸಿ ರಕ್ಷಿತ್ ಅನು ಸಹ ಖೇಲೋ ಇಂಡಿಯಾ ಸ್ಕೀಮ್ ಅಲ್ಲೇ ಇರೋದು, ನಮ್ಮ ರವೀಂದ್ರ ನಾಯ್ಕರ್ ಮಗ, ಅವನು ಸಹ ಅದರಲ್ಲೇ ಇರೋದು, ಒಳ್ಳೆ ಅಚೀವ್ಮೆಂಟ್ ಮಾಡ್ತಾ ಇದ್ದಾನೆ. ನಮ್ಮ ಈ ಭಾಗದಲ್ಲಿ ಅವನೊಬ್ಬನೇ ಇವಾಗ ಅನ್ಕೊಂಡಿದ್ದೀನಿ, ಅಂದ್ರೆ ಒಂದು ನ್ಯಾಷನಲ್ ಸೀನಿಯರ್ ಅಲ್ಲಿ ನ್ಯಾಷನಲ್ ಮೆಡಲ್ ಮಾಡಿರೋದು. ಸೊ ಒಳ್ಳೆ ಟ್ಯಾಲೆಂಟೆಡ್ ಹುಡುಗ. ಬಟ್ ಅದ್ರ ಹಿಂದೆ ಅವ್ರ ತಂದೆಯವರ ಪರಿಶ್ರಮ ಬಹಳ ಇದೆ, ನಾನು ಗೊತ್ತಿದೆ. ಸೊ ಆ ರೀತಿ ನೋಡಿ, ಅವರು ರವೀಂದ್ರ ನಾಯ್ಕರ್ ನಮ್ಮವರು ಬಹಳಷ್ಟು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಮಗನಿಗೆ ಅಷ್ಟು. ಬಟ್ ಎಲ್ಲಾ ತಂದೆ ತಾಯಿಗಳು ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಹಾಸ್ಟೆಲ್ ವ್ಯವಸ್ಥೆ ಅಥವಾ ಒಂದು ಒಳ್ಳೆ ಕೋಚಸ್ ವ್ಯವಸ್ಥೆ ಬೇಕು. ಸೊ ಇದು ನೋಡಿ, ಅಲ್ಲಿ ಖೇಲೋ ಇಂಡಿಯಾ ಸ್ಕೀಮ್ ಅಲ್ಲಿ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ, ಫುಡ್ ವ್ಯವಸ್ಥೆ, ಮತ್ತೆ ಆಮೇಲೆ ಅವರಿಗೆ ಹೋಗಿ ಬರ್ಲಿಕ್ಕೆ ಎಲ್ಲೋ ಕಾಂಪಿಟಿಷನ್ ಹೋಗ್ಬೇಕಾದ್ರೆ ಅದೆಲ್ಲ ಖರ್ಚು ವೆಚ್ಚ, ಮತ್ತೆ ಅದ್ರ ಜೊತೆಗೆ ಪಾಕೆಟ್ ಮನಿ ಸಹ 30,000 ಪಾಕೆಟ್ ಮನಿ ಸಹ ಕೊಡ್ತಾರೆ. ಸೊ ಈ ರೀತಿ ಒಂದು ವ್ಯವಸ್ಥೆ ಇದೆ, ಬಹಳ ಚೆನ್ನಾಗಿದೆ. ಮತ್ತೆ ಅದ್ರ ಜೊತೆಗೆ ನಮ್ಗೆ ನೋಡಿ ಯಾವುದೇ ಕಂಟ್ರಿಯಲ್ಲೂ ಇಲ್ಲ. ನಮ್ಮ ಕಂಟ್ರಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಜಿಯವರು ಇದಾರಲ್ಲ, ಅವರು ನಮ್ಮ ಪ್ಲೇಯರು ಈಗ ಕಾಂಪಿಟಿಷನ್ ಹೋಗ್ತಾರೆ, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್, ಒಲಿಂಪಿಕ್ಸ್ ಹೋಗ್ತಾರೆ ಅಂದ್ರೆ ಮುಂಚಿತವಾಗಿ ಅವ್ರ ಜೊತೆಗೆ 1-to-1 ಮಾತಾಡ್ತಾರೆ. ಆಮೇಲೆ 1-to-1 ಮಾತಾಡೋ ಜೊತೆಗೆ ಬಂದ್ಮೇಲೆ ಅಕಸ್ಮಾತ್ ನಾವು ಗೆಲ್ಲಿ ಆದ್ರೂ ಸಹಿತ ಅವ್ರು ಪ್ರತಿಯೊಬ್ಬರಿಗೂ ಕರೆದು ತಮ್ಮ ಮನೆಗೆ ಕರೆದು ಅವರಿಗೆ ಜೊತೆಗೆ ಲಂಚ್ ಡಿನ್ನರ್ ಊಟ ಮಾಡ್ತಾರೆ ಅವ್ರ ಜೊತೆಗೆ. ಅದ್ರ ಜೊತೆಗೆ ಅವರನ್ನ ನೆಕ್ಸ್ಟ್ ನೀವು ಅಕಸ್ಮಾತ್ ಸೋತ್ ಬಂದಿದ್ರೆ ಮತ್ತೆ ಅವ್ರಿಗೆ ಪ್ರೇರೇಪಿಸಿ ಅವರನ್ನ ಮತ್ತೆ ಮುಂದೆ ಹುರಿದುಂಬಿಸಿ ಅವರಿಗೆ ಮೋಟಿವೇಶನ್ ಮಾಡಿ ಮತ್ತೆ ಕಾಂಪಿಟಿಷನ್ ಗೆ ಆ ರೀತಿ. ಈಗ ಅದಕ್ಕೆ ನಮ್ಮ ದೇಶದ ಸ್ಪೋರ್ಟ್ಸ್ ಈಗ ಬಹಳ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಅದು ಆ ರೀತಿ ಒಬ್ಬ ಪ್ರಧಾನ ಮಂತ್ರಿ ಮಾಡ್ತಿರೋದು ನಾನಂತೂ ನೋಡಿಲ್ಲ. ಯಾಕಂದ್ರೆ ನಾನು ಸಹ ಮೆಡಲ್ ಮಾಡಿದಾಗ ನಾವು ನೋಡಿದೀನಿ, ಬಟ್ ಈ ರೀತಿ ಪ್ರಧಾನ ಮಂತ್ರಿ ನಾನು ನೋಡಿದ್ದು ಮೊದಲನೇ ಬಾರಿ. ಸೊ ಒಬ್ಬ ದೇಶದ ಪ್ರಧಾನ ಮಂತ್ರಿ ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡಾಗ ಅವಾಗ ಏನಾಗುತ್ತೆ, ಕೆಳಗಡೆ ಇರೋರು ಎಲ್ಲರೂ ಸಹ ಅವರು ಸಹ ಇಂಟ್ರೆಸ್ಟ್ ತಗೊಳ್ತಾರೆ. ಮುಂಚೆ ಏನಿತ್ತಂದ್ರೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮುಂಚೆ ನಮ್ಮ ಕರ್ನಾಟಕ ಅಥವಾ ಸೌತ್ ಭಾಗದಿಂದ ಥ್ರೋ ಇವೆಂಟ್ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಒಂದು ಭಾವನೆ ಇತ್ತು. ಥ್ರೋದಲ್ಲಿ ಏನಿದ್ರು ನಾರ್ತರ್ ಆಗುತ್ತೆ, ಸೌತರ್ ಎಲ್ಲ ಆಗದೇ ಇಲ್ಲ ಅಂತ ಇತ್ತು. ಬಟ್ ನಾನು ಅದನ್ನ ಸಿದ್ಧ ಮಾಡಿಸ್ತೇನೆ. ಅದ್ರ ಜೊತೆಗೆ ನೀವು ವಿಕಾಸ್ ಗೌಡ ನಾಮ್ ಕೇಳಿರ್ಬೋದು, ಡಿಸ್ಕಸ್ ಥ್ರೋ, ಅವರು ಸಹ USA ಇರ್ತಾರೆ, ಅವರು ಮೆಡಲ್ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ಒಬ್ರು ಶಾರ್ಟ್ ಪುಟ್ ಅಲ್ಲಿ ಒಬ್ಬರು ಏಷ್ಯನ್ ಚಾಂಪಿಯನ್ಶಿಪ್ ಮೆಡಲ್ ಮಾಡಿದ್ದಾರೆ. ಅಂದ್ರೆ ಟ್ಯಾಲೆಂಟ್ ಇದೆ, ಬಟ್ ಆದ್ರೆ ಆ ಟ್ಯಾಲೆಂಟ್ ಗೆ ಸರಿಯಾದ ಮಾರ್ಗದರ್ಶನ, ಸಪೋರ್ಟ್ ಸಿಗ್ತಾ ಇಲ್ಲ. ದೊಡ್ಡ ಅಚೀವ್ಮೆಂಟ್ ಮಾಡಿದಾಗ ನಾವು ಕಂಪೇರ್ ಮಾಡಿದಾಗ ಚೀನಾ ಜೊತೆ ನೋಡಿದಾಗ, ಚೀನಾ ನಮ್ಮ ಜನಸಂಖ್ಯೆಯಲ್ಲಿ ನಮ್ಮ ಹೆಚ್ಚು ಕಮ್ಮಿ ನಮ್ಮಷ್ಟೇ ಬಂದ್ಬಿಟ್ಟಿದೆ. ಆದ್ರೆ ಅಲ್ಲಿ ಕೊಡೋ ಮೆಡಲ್ಗಳು ನಾವು ಅದ್ರ ಹತ್ರನೂ ಹೋಗ್ತಾ ಇರಲ್ಲ. ಯಾಕೆ ಸರ್? ನೀವು ಒಬ್ಬರು ಕೋಚ್ ಆಗಿ ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು ಚೈನಾದ ಜೊತೆಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ನಾವು ಜನಸಂಖ್ಯೆಯಲ್ಲಿ ಇವತ್ತು ಅವ್ರಿಗಿಂತ ಒಂದ್ ಸ್ವಲ್ಪ ಹೆಚ್ಚೇ ಆಗ್ಬಿಟ್ಟಿದ್ದೀವಿ. ಯಾಕಂದ್ರೆ ವರ್ಲ್ಡ್ ಅಲ್ಲಿ ನಾವು ಟಾಪ್ ಆಗಿದ್ದೀವಿ. ಬಟ್ ನಾನು ಟ್ಯಾಲೆಂಟ್ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಮ ದೇಶದಲ್ಲಿರೋ ಟ್ಯಾಲೆಂಟ್, ನಾನು ಒಬ್ಬ ಗುರುವಾಗಿ ಹೇಳ್ತಿದ್ದೀನಿ, ಒಬ್ಬ ಪ್ಲೇಯರ್ ಆಗಿ ಹೇಳ್ತಿದ್ದೀನಿ, ನಮ್ಮ ದೇಶದಲ್ಲಿರುವಂತ ಎಷ್ಟು ಟ್ಯಾಲೆಂಟ್ ಇದೆಯಲ್ಲ ಅದು ನಮ್ಮ ಪೂರ್ತಿ ವರ್ಲ್ಡ್ ಅಲ್ಲೇ ಇಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಆ ಟ್ಯಾಲೆಂಟ್ ಅನ್ನ ಸರಿಯಾಗಿ ವೆರಿಫೈ ಮಾಡ್ತಾ ಇಲ್ಲ. ಆ ವೆರಿಫೈ ಮಾಡಿದ ನಂತರ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ, ಸಪೋರ್ಟಿಂಗ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಚೈನಾಗಿಂತ ಕಡಿಮೆ. ಬಟ್ ಚೈನಾದಲ್ಲಿ ಯಾವ ರೀತಿ ಅಂತ ಇದ್ರೆ, ನಾನು ಚೈನಾ ಬಹಳ ಒಂದು ಕಮ್ಮಿಲಿ 4 ಬಾರಿ ಚೈನಾಗೆ ಹೋಗಿದ್ದೀನಿ. ಅಲ್ಲಿ ಸ್ಪೋರ್ಟ್ಸ್ ಪರ್ಸನ್ ಗಳಿಗೆ ಅವರು ಪ್ರಾಪರ್ ಆಗಿ, ಈಗ ಒಂದು ಪೇರೆಂಟ್ಸ್ ಜೊತೆಗೆ ಅವ್ರು ಕಂಪೇರ್ ಮಾತಾಡ್ತಂದ್ರೆ, ಓಕೆ ನಿಮ್ಮ ಮಗನ್ನ ನಾವು ಇವಾಗ ದತ್ತು ತಗೊಳ್ತೀವಲ್ಲ, ಆ ರೀತಿ ತಗೊಂಡ್ರಂದ್ಮೇಲೆ ಅವರು ಮತ್ತೆ ಮನೆಗೆ ಮತ್ತೆ ಆ ಸ್ಕೂಲಲ್ಲೂ ಸಹಿತ ಅವರಿಗೆ ಮಕ್ಕಳು ಸಣ್ಣಕಿರ್ಬೇಕಾದ್ರಿಂದಲೇ ಅವರಿಗೆ ಸ್ಪೋರ್ಟ್ಸ್ ಅಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ಲೇಬೇಕು, ಕಂಪಲ್ಸರಿ. ಅಂದ್ರೆ ಯಾವ್ದಾದ್ರು ಒಂದು ಆಕ್ಟಿವಿಟಿ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ಬೇಕು. ಒಂದು ಅಂದ್ರೆ ಮುಂದೆ ಮಕ್ಕಳಿಗೆ ಅದೇ ಹೆಲ್ಪ್ ಆಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಗ್ರೋತ್ ಅಲ್ಲಿ ಅವರಿಗೆ ಒಂದು ಸ್ಪೋರ್ಟ್ ಆಕ್ಟಿವಿಟೀಸ್ ಮಾಡಿಸ್ತದೆ. ಇವತ್ತು ನಮ್ಮಲ್ಲಿ ಏನಾಗಿದೆ, ಅಷ್ಟೊಂದು ಇಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಲ್ಲ. ಹೈಸ್ಕೂಲ್ ವರೆಗೆ ನೋಡಿ ನೀವು ಅಲ್ಲಿ
ಹೈಸ್ಕೂಲ್ ವರೆಗೆ ನಮ್ಮ ಮಕ್ಕಳು ಅಲ್ಲಿ ಸ್ಟೇಟ್ ಲೆವೆಲ್ ಹೋದ್ರು, ನ್ಯಾಷನಲ್ ಲೆವೆಲ್ ಹೋದ್ರು, ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಹೋದ್ರು. ನಾನು ಪ್ರತಿ ತಿಂಗಳ ಈಗ ಸ್ಕೂಲ್ ಕಾಂಪಿಟೇಷನ್ ಆದಾಗ ನನಗೆ ಪ್ರತಿ ಗೊತ್ತಾಗುತ್ತೆ. ಬಟ್ ಆದ್ರೆ ನ್ಯಾಷನಲ್ ಮೆಡಲ್ ಮಾಡಿದ್ರು ಅನ್ನೋದಿದೆಯಲ್ಲ, ಆ ವರ್ಡ್ ಮಾತ್ರ ಇಲ್ಲ ಒಂದು. ಆಮೇಲೆ ಆ 10th ಮುಗಿದ್ಮೇಲೆ ಮಕ್ಕಳದು ಮುಂದೆ ಇಲ್ವೇ ಇಲ್ಲ. ನೋಡಿದ್ರಲ್ಲ, ಫಸ್ಟ್ ಏನಿದ್ರು USA ಒಲಿಂಪಿಕ್ಸ್ ನಂಬರ್ 1 ಇತ್ತು. ಇವಾಗ ಚೈನಾದವರು ಪ್ರತಿಯೊಂದು ಇದು ವಿಷಯದಲ್ಲೂ ಸಹ, ಬಾಕಿ ಯಾವುದೇ ನೋಡಿ, ಯಾವುದೇ ಫೀಲ್ಡ್ ನೋಡಿ, ಚೈನಾದವರು ಇವಾಗ ಬಹಳ ರೂಲ್ಸ್. ಈಗಿನ ಭಾರತದ ಪರಿಸ್ಥಿತಿ ಹೇಗಿದೆ ಸರ್? ಮುಂದೆ ಏನಾದ್ರು ಕಾಂಪಿಟೇಟ್ ಮಾಡಬಹುದಾ? ಈಗ ನಾವು ಮುಂಚೆಗೆ ನಾನು ಹೋಲಿಸಿದ್ರೆ ಹಿಂದೆ ಯಾವ ರೀತಿ ಇತ್ತು ಮತ್ತೆ ಇವತ್ತೇ ಯಾವತ್ತಿದೆ ಬಹಳ ಚೇಂಜಸ್ ಆಗಿದೆ. ಇವತ್ತು ನಾನು ಹೇಳ್ದಲ್ಲ ನಿಮ್ಗೆ, ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಪ್ರಧಾನಮಂತ್ರಿಯವರು ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಯಾವುದೇ ರೀತಿ ಖೇಲೋ ಇಂಡಿಯಾ ಸ್ಕೀಮು ಈ ರೀತಿ ಎಲ್ಲ ಬಹಳಷ್ಟು ನಮ್ಮ ಬೆಂಗಳೂರಲ್ಲಿ ಆಗಿರ್ಬೋದು ಅಥವಾ ಧಾರವಾಡದಲ್ಲಿ, ಮಂಗಳೂರಲ್ಲಿ ಎಲ್ಲ ಹಾಸ್ಟೆಲ್ ಖೇಲೋ ಇಂಡಿಯಾ ಸ್ಕೀಮ್ಸ್ ಇದೆ. ಅಥವಾ ಯಾವುದೇ ಒಂದು ಹುಡುಗನು ಖೇಲೋ ಇಂಡಿಯಾ ಇದರಲ್ಲಿ ಸೆಲೆಕ್ಷನ್ ಆದ್ರೆ ಈ ರೀತಿ ಎಲ್ಲ ಬಹಳಷ್ಟು ಸಪೋರ್ಟ್ ಸಿಗ್ತಾ ಇದೆ. ಮತ್ತೆ ಮುಂಚೆ ನಮ್ಮ ಟೈಮ್ ನಲ್ಲಿ ನಾನು ಹೋಲಿಸಿದ್ರೆ ಇವಾಗ ಅವಾಗ ಏನು ಇತ್ತಲ್ಲ, ₹1 100 ಅಷ್ಟು ಚೇಂಜಸ್ ಆಗಿದೆ. ನನ್ನ ಪ್ರಕಾರ ಏನಂದ್ರೆ, ನಾವು ಚೈನಾದಷ್ಟು ಅಂದ್ರೆ ಒಲಿಂಪಿಕ್ಸ್ ಲೆವೆಲ್ ನಾವು ನೋಡಿ, ಒಲಿಂಪಿಕ್ಸ್ ನಾವು ಏಷ್ಯನ್ ಗೇಮ್ಸ್ ಅಲ್ಲಿ, ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಸ್ವಲ್ಪ ಮೆಡಲ್ ತಗೊಳ್ತೀವಿ. ಯಾವಾಗ ನಾವು ಒಲಿಂಪಿಕ್ಸ್ ಹೋಗ್ತೀವಿ, ಇಂಡಿಯಾದ ಮೆಡಲ್ ಅವಾಗ 1, 2, 6 ಇಷ್ಟೇ. ಲಾಸ್ಟ್ ಟೈಮ್ 6 ಮೆಡಲ್ ಬಂದಿತ್ತು ಬಿಟ್ರೆ ಅದು ಗೋಲ್ಡ್ ಬಹಳ ಕಷ್ಟ ಆಗುತ್ತೆ. ಯಾಕೆ ಆಗಲ್ಲ? ಯಾರ್ದು ಅಲ್ಲಿ ಕಮ್ಮಿ? ಅದನ್ನೆಲ್ಲ ನಾವು ಹೇಳ್ಬೇಕಂತಂದ್ರೆ ಅಲ್ಲಿ ಮೇನ್ ಆಗಿ ಒಳ್ಳೆ ಕೋಚಸ್ಗಳನ್ನ ಮತ್ತೆ ಅವರಿಗೆ ಒಳ್ಳೆ ಟ್ಯಾಲೆಂಟ್ ಐಡೆಂಟಿಫೈ ಮಾಡಿ ಒಳ್ಳೆ ವ್ಯಕ್ತಿ ಅಲ್ಲಿ ಇದ್ರೆ ಎಲ್ಲದೂ ಸಾಧ್ಯ. ಅದು ಟ್ಯಾಲೆಂಟ್ಗಳಿಗೆ ಕೊರತೆ ಇಲ್ಲ. ಹೇಳದ್ನಲ್ಲ, ನಾನು ಪೂರ್ತಿ ವರ್ಲ್ಡ್ ಅಲ್ಲಿ ಕಮ್ಮಿ ಇಲ್ಲ ಅಂದ್ರೂ ಒಂದು 30-40 ಕಂಟ್ರಿನ ಓಡಾಡಿದೀನಿ. ನಾನು ನೋಡಿದ ಪ್ರಕಾರ ನಮ್ಮ ದೇಶದಲ್ಲಿ ಇರುವಷ್ಟು ಟ್ಯಾಲೆಂಟ್ ನಾನು ಎಲ್ಲೆಲ್ಲೂ ನೋಡಿಲ್ಲ. ಯಾಕಂದ್ರೆ ಇಲ್ಲಿ ಅಷ್ಟೇ ಜನಸಂಖ್ಯೆ ಇದೆ. ಈಗ ನಾನು ಊರಿಗೆ ಬಂದಾಗ ಸಹಿತ ನನಗೆ ಕಾಣಿಸ್ತಾರೆ. ಬಟ್ ಏನಾಗಿದೆ, ಆ ದೇವ್ರು ನನಗೆ 2 ಶಕ್ತಿ ಕೊಟ್ಟಿದ್ದಾನೆ. ಒಂದು ಆ ಟ್ಯಾಲೆಂಟ್ ಐಡೆಂಟಿಫೈ ಮಾಡೋದು, ಮತ್ತೆ ಆ ಟ್ಯಾಲೆಂಟ್ ಐಡೆಂಟಿಫೈ ಮಾಡಿ ಆ ಟ್ಯಾಲೆಂಟ್ ಅನ್ನ ಆ ಒಂದು ಮಂಜಿಲ್ ಅಂದ್ರೆ ಆ ಒಂದು ಗುರಿಯವರೆಗೆ ತೆಗೆದುಕೊಂಡು ಹೋಗುವಂತ ಶಕ್ತಿಯನ್ನು ನನಗೆ ಆ ಟ್ರೈನಿಂಗ್ ಮಾಡಿಸಿ ಅವನನ್ನು ಅಲ್ಲಿವರೆಗೆ ಕರ್ಕೊಂಡು ಹೋಗೋ ಶಕ್ತಿನೂ ಕೊಟ್ಟಿದ್ದಾನೆ. 3ನೇದಾಗಿ ಏನಂದ್ರೆ ಫೈನಾನ್ಸಿಯಲಿ ಮಾತ್ರ ನನಗೆ ವೀಕ್ ಮಾಡಿದ್ದಾನೆ. ಸೊ ಅದನ್ನ ಇವತ್ತು ಅದೊಂದು ಕಮ್ಮಿ ಇರೋದಕ್ಕೋಸ್ಕರ ನನಗೆ ಇಲ್ಲಿ ಮಕ್ಕಳನ್ನ ನೋಡೂ ಸಹ ಬಹಳ ದುಃಖ ಆಗುತ್ತೆ. ಸರ್, ನೀವೇ ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಅಥವಾ ಅದ್ರ ಟ್ರೈನಿಂಗ್ ಸೆಂಟರ್ ಮಾಡೋ ಅದೇ ಇವತ್ತು ಡ್ರೀಮ್. ನಾನೊಂದು ಅಕಾಡೆಮಿ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಮ್ಮ ಕರ್ನಾಟಕದ ಜನತೆಯೊಂದಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರೆ, ಇವತ್ತು ನಾನು ಇಲ್ಲಿ ಇರ್ಬೇಕಾಗಿತ್ತು. ಬಟ್ ನನ್ನ ಈ 3ನೇ ಏನಿದೆಯಲ್ಲ, ಕೋಚ್ ಆಗಿ ವರ್ಕ್ ಮಾಡ್ತಿದ್ದೆ ನಾನು ಆ 3ನೇದನ್ನ ಅಚೀವ್ ಮಾಡ್ಲಿಕ್ಕೆ ಮಾಸ್ಕೋಸ್ಕರ ನಾನು ಇವತ್ತು ಕುವೈತ್ ದೇಶದ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಫೈನಾನ್ಸಿಯಲಿ ಒಂದ್ ಸ್ವಲ್ಪ ನನಗೆ ಸಪೋರ್ಟ್ ಆಗ್ಲಿ, ನಾನು ಒಂದು ಅಕಾಡೆಮಿ ಮಾಡ್ಬೇಕಂದ್ರೆ, ನನ್ನ ಸ್ವಂತ ಅಕಾಡೆಮಿ ಮಾಡ್ಬೇಕಂತಂದ್ರೆ ಒಂದ್ 4 ವರ್ಷ 5 ವರ್ಷನಾದ್ರೂ ಅಲ್ಲಿ ನಾನು ದುಡಿದ್ರೆ ಅವಾಗ ನನಗೆ ಒಂದ್ ಸ್ವಲ್ಪ ಫೈನಾನ್ಸಿಯಲಿ ನಾನು ಸ್ಟ್ರಾಂಗ್ ಆಗಿ ನನ್ನ ಒಂದು ಸ್ವಂತ ಅಕಾಡೆಮಿ ಮಾಡುವಷ್ಟು ಶಕ್ತಿ ನನಗೆ ಆ ದೇವರು 100% ಕೊಡ್ತಾನೆ. ಅದ್ರ ಜೊತೆಗೆ ನನ್ಗೆ ವಿಶ್ವಾಸ ಇದೆ, ನಮ್ಮಲ್ಲಿರುವಂತ ಯಾರಾದ್ರೂ ಸ್ಪಾನ್ಸರ್ ಇದ್ರೆ ಅವರು ಮಾಡಿದ್ರೆ ನಾನು ಅತಿ ಬೇಗ ಬಂದು ನಾನು ಮಾಡ್ಲಿಕ್ಕೆ ಇಷ್ಟ. ಬಟ್ ನನಗೆ ಇವಾಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನಗೆ ಈಗ ಹರಿಯಾಣದಿಂದ ಮತ್ತೆ ಕೆಲವರು ತಮಿಳ್ನಾಡಲ್ಲಿ ಒಬ್ರು ಇದ್ದಾರೆ. ಸೊ ಅವರು ಹೊರಗಡೆ ಅವರು ಕೋಚ್ ಸ್ಪಾನ್ಸರ್ ರೆಡಿ ಇದ್ದಾರೆ. ಬಟ್ ನಾನು ಅಲ್ಲಿ ಹೋಗಿ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಇಲ್ಲಿ ನಾನು ಇಷ್ಟೆಲ್ಲ ಇದು ಮಾಡಿದಂದ್ರೆ ನಾವು ನಮ್ಮ ಈ ಭಾಗದಲ್ಲಿ, ಅದ್ರಲ್ಲೂ ನಾನು ಧಾರವಾಡದಲ್ಲಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ಧಾರವಾಡ ಯಾಕೆ ಮಾಡ್ಬೇಕು, ನಾವ್ ಯಾಕೆ ಶಿರ್ಸಿಯಲ್ಲಿ ಮಾಡಬಾರ್ದು ಅಂತ ಇದಕ್ಕೊಂದು ನೀವು ಕೇಳ್ಬಹುದಲ್ವಾ. ನಾನು ಶಿರ್ಸಿಯಲ್ಲಿ ಯಾಕೆ ಮಾಡಲ್ಲ ಅಂದ್ರೆ, ಒಂದು ಇಲ್ಲಿ ನಮ್ಮಲ್ಲಿ ಹೈಯರ್ ಎಜುಕೇಶನ್ ಇಲ್ಲ. ಹೈಯರ್ ಎಜುಕೇಶನ್ ಈ ಮಕ್ಳು ಏನ್ ಮಾಡ್ತಾರೆ, ಧಾರವಾಡನೋ ಬೆಂಗಳೂರು ಹೋಗ್ತಾರೆ. ಅಲ್ಲಿಗೆ ಇವರು ಈ ಸ್ಪೋರ್ಟ್ಸ್ ಏನು ನಾವು ಇಲ್ಲಿ ನೋಡಿ, ನಿಮ್ಗೆ 10th ವರೆಗೆ ಆಟೋಮೆಟಿಕ್ಲಿ ಹುಡುಗ ಹೇಗಿದ್ರು ಮಾಡ್ತಾರೆ. ನಮ್ಗೆ ಅಷ್ಟು ಆ ವೇಳೆಯಲ್ಲಿ ಅಷ್ಟೊಂದು ಅಚೀವ್ಮೆಂಟ್ ಬೇಕಾಗಿರಲ್ಲ. ನಮ್ಮ ಏನಾಗುತ್ತೆ, ಹೈಯರ್ ಎಜುಕೇಶನ್ ಹೋದ ತಕ್ಷಣ ಅಲ್ಲಿ ಅವ್ರಿಗೆ ಮಕ್ಕಳಿಗೆ, ಈಗ ನೋಡಿ ನಮ್ಮ ಮಕ್ಕಳೆಲ್ಲರೂ ಉಡುಪಿನೋ ಬೆಂಗಳೂರು ಅಥವಾ ಬೆಂಗಳೂರು ಅಥವಾ ಧಾರವಾಡ ಈ ಕಡೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಧಾರವಾಡ ಮಾಡೋದ್ರಿಂದಾಗಿ ಅಲ್ಲಿ ಹೈಯರ್ ಎಜುಕೇಶನ್ ಬಂದಾಗ ಅವರಿಗೆ ಅಲ್ಲಿ ಎಜುಕೇಶನ್ ಜೊತೆಗೆ ಆಗುತ್ತೆ, ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮಾಡಬಹುದು. ಅದೊಂದು ಕಾರಣ. ಮತ್ತೊಂದು ಮಳೆ ಸ್ವಲ್ಪ ಆ ಕಡೆ ನಮ್ಮ ಸಿರ್ಸಿಗೆ ಕಂಪೇರ್ ಮಾಡಿದ್ರೆ ಮಳೆ ಸ್ವಲ್ಪ ಕಡಿಮೆ ಇರೋದು, ಮಳೆ ರಾಶಿ ಇದ್ರೂ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗುತ್ತೆ ನಮ್ಮ ಈ ಔಟ್ಡೋರ್ ಪ್ರಾಕ್ಟೀಸ್ ಇದಾಗಿದ್ದಕ್ಕೋಸ್ಕರ. ಸೊ ಈ ರೀತಿ ಒಂದು ವಿಚಾರ ಇಟ್ಕೊಂಡು ನಾನು ಇವಾಗಲೇ ಒಂದು 3-4
ಕಡೆ ಅಲ್ಲಿ ಧಾರವಾಡದಲ್ಲಿ ನೋಡ್ ಬಂದಿದ್ದೀನಿ. ನೋಡ್ಬೇಕು ಆ ದೇವ್ರು ನನಗೆ ಆ ಶಕ್ತಿ ಯಾವತ್ತು ನೀಡ್ತಾನೆ ಹೇಳಿ ನನ್ನದು ಒಂದೇ ಇದರಿಂದ ಡ್ರೀಮ್. ನಮ್ಮ ಅತಿ ಬೇಗ ಮಾಡ್ತೀನಿ. ಯಾವುದೇ ಫೀಲ್ಡಿಗೆ ಹೋಗ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಬೇಕು. ಟೈಮ್ ಟು ಟೈಮ್ ಮಲಗಬೇಕು, ಟೈಮ್ ಟು ಟೈಮ್ ಊಟ ಮಾಡಬೇಕು, ಟೈಮ್ ಟು ಟೈಮ್ ಅವರು ರೆಸ್ಟ್ ಮಾಡಬೇಕು. ಅದ್ರ ಜೊತೆಗೆ ಸ್ಟಡಿ ಚೆನ್ನಾಗಿ ಪ್ರಾಪರ್ ಟೈಮ್ ಮಾಡಬೇಕು. ಅದೇ ಸ್ಟಡಿ ಮಾಡೋ ಸ್ಟಡಿ ಅಥವಾ ಪ್ರಾಕ್ಟೀಸ್ ಮಾಡೋ ಪ್ರಾಕ್ಟೀಸ್. ಈ ರೀತಿ ಇದ್ದಾಗ ಮಾತ್ರ ಮತ್ತೆ ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ಇವತ್ತು ನೀವು ನೋಡ್ತೀರಾ ಮಕ್ಕಳು ಎಷ್ಟೋ ರೀತಿ ಏನೋ ಗಾಂಜಾ ಅಂತೆ, ಬಹಳ ಈ ಹೆರೋಯಿನ್ ಏನೋ ಅದನ್ನೆಲ್ಲ ತಗೊಳ್ತಾರೆ. ಅದು ಯಾವುದೇ ರೀತಿ ಡ್ರಿಂಕ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ದೂರ ಇಡ್ಬೇಕಂದ್ರೆ ನಮ್ಗೆ ನಮ್ದೇ ಆದಂತ ಒಂದು ಹಾಸ್ಟೆಲ್ ಇದೆಲ್ಲ ಇದ್ರೆ ನಿಮ್ಮ ಒಂದು ಕಣ್ಣಾಳ್ತಲ್ಲೇ ಇರ್ತಾರ, ನಮ್ಮ ಕಂಟ್ರೋಲ್ ಇದ್ರೆ ಅವಾಗ ನಾವು ಆ ಮಕ್ಕಳನ್ನ ಆ ದಿಶೆಯಲ್ಲಿ ಸರಿಯಾದ ದಿಶೆಯಲ್ಲಿ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅಕಾಡೆಮಿ ಮಾಡಿ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ. ಈಗ ನಾರ್ಮಲ್ ಆಗಿ ನಾವು ಯಾವ್ದೋ ಒಂದು ನಮ್ಮ ಇಲ್ಲಿ ಗ್ರೌಂಡ್ ಅಲ್ಲಿ ಮಾಡ್ಬೋದು, ಬಟ್ ಅವಾಗ ನಮ್ಗೆ ಆ ರಿಸಲ್ಟ್ ಸಿಗೋದಿಲ್ಲ, ಮತ್ತೆ ಮಕ್ಕಳು ಕಂಟ್ರೋಲ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದೊಂದು ಪ್ಲಾನ್ ಇದೆ. ನಮ್ಮ ಈ ಶಿರ್ಸಿ ಭಾಗದಲ್ಲಿ ಪ್ರತಾಪ್ ಅಂತ ಹೇಳಿ, ಪ್ರತಾಪ್ ಹೆಗಡೆ ಅಂತ ಹೇಳಿ, ಅವನು ಸಹ ಪ್ಯಾರಾ ಅಂದ್ರೆ ಅವನದು ಬಾಯಿ ಬರ್ತ್ ಒಂದು ಕೈ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ ಪ್ಯಾರಲೈಸ್ ಆಗಿದೆ. ಸೊ ಅವನು ಒಳ್ಳೆ ವಾಲಿಬಾಲ್ ಪ್ಲೇಯರ್ ಅವನು. ಸೊ ಅವನನ್ನ ನನಗೆ ನಮ್ಮ ಇಲ್ಲಿ ಸಿರ್ಸಿ ನಮ್ಮೊಬ್ರು ಕಿರಣ್ ನಾಯ್ಕ್ ಅಂತ ಅವರು ನನಗೆ ಹೇಳಿದ್ರು, ಈ ಹುಡುಗನ ಹತ್ರ ಒಳ್ಳೆ ಟ್ಯಾಲೆಂಟ್ ಇದೆ. ನಾನು ಅವಾಗ ಇಂಡಿಯನ್ ಟೀಮ್ ಕೋಚ್ ಇದ್ದೆ. ನಾನು 2013 2019 ಇಂಡಿಯನ್ ಟೀಮ್ ಕೋಚ್ ಇದ್ದಾಗ 17 ಅವನನ್ನ ಸೇರಿಸ್ಕೊಂಡೆ ಅಲ್ಲಿ. ಅಂದ್ರೆ ನನ್ನ ಓನ್ ಖರ್ಚಲ್ಲಿ ನಾನು ಇಟ್ಕೊಂಡು ಅವನನ್ನ ಅಲ್ಲಿ ಪಟಿಯಾಲದಲ್ಲಿ ಟ್ರೈನಿಂಗ್ ಮಾಡಿಸಿ ನ್ಯಾಷನಲ್ ಮೆಡಲ್ ಮಾಡಿಸಿದೆ. ನ್ಯಾಷನಲ್ ಮೆಡಲ್ 2 ಬಾರಿ ನ್ಯಾಷನಲ್ ಮೆಡಲ್ ಆಯ್ತು. ಬಟ್ ಆಮೇಲೆ ಅವನು ಅವತ್ತೇನಾದ್ರು ಕಂಟಿನ್ಯೂ ಮಾಡಿದಿದ್ರೆ ಅವನು ಸಹ ಇವತ್ತು 100% ಒಲಿಂಪಿಕ್ ಮೆಡಲಿಸ್ಟ್ ಆಗಿಲ್ಲ. ಬಟ್ ಏನ್ ಮಾಡ್ತೀರಾ, ದುರ್ಭಾಗ್ಯ ಅಂದ್ರೆ ಅವನಿಗೆ ಯಾರು ಫೈನಾನ್ಸಿಯಲ್ ಸಪೋರ್ಟಿಗೆ ಬರ್ತದೆ. ಅದು ನನಗೆ ಬಹಳ ಯಾವಾಗ್ಲೂ ಬಂದಾಗ ಅವ್ನು ಸಿಕ್ಕಾಗಲ್ಲ ನನಗೆ ಒಂದು ನೋವಾಗುತ್ತೆ. ಇವನು ಒಲಿಂಪಿಕ್ ಮೆಡಲ್ ಮಾಡ್ಬೋದಾಗಿತ್ತು. ಯಾಕಂದ್ರೆ ಒಂದೇ ವರ್ಷದಲ್ಲಿ ಅವನು ನ್ಯಾಷನಲ್ ಮೆಡಲ್ ಮಾಡಿದ್ದ. 30 ಮೀಟರ್ ಮಾಡ್ತಾ ಇದ್ದವನು 55 57 ವರೆಗೂ ಮಾಡಿದ್ದ. ಈ 60 ಮೀಟರ್ ಅಲ್ಲಿ ಒಲಿಂಪಿಕ್ಸ್ ಮೆಡಲ್ ಆಗ್ತಾ ಇತ್ತು. ಸೊ ಆ ವೇಳೆಯಲ್ಲಿ ಅವನಿಗೆ ಯಾರಾದ್ರು ಸಪೋರ್ಟ್ ಸಿಕ್ಕಿದಿದ್ರೆ ಇವತ್ತು ಅವನು ಶೋರ್ ಮತ್ತೆ ಒಲಿಂಪಿಕ್ ಅಲ್ಲಿ ಮತ್ತೆ ಮೆಡಲ್ ಮಾಡ್ತಾ ಇದ್ದ. ಈಗ ನಂದು ಲಾಸ್ಟ್ ಟೈಮ್ ಅಲ್ಲಿ 2024 ಅಲ್ಲಿ ಒಬ್ಬನು ನವದೀಪ್ ಅಂತ ನನ್ನ ಸ್ಟೂಡೆಂಟ್ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡಿದ್ದ. ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ನಿಮ್ಗೆ ನಮ್ಮಲ್ಲಿ ಈಗ ಅಂಗವಿಕಲ ಇರ್ತಾರಲ್ಲ, ಈ ಕೈ ಅಥವಾ ಕಾಲು ಪ್ರಾಬ್ಲಮ್ ಇರುತ್ತೆ. ಸೊ ಅವರಿಗೆ ಬಹಳ ಈಸಿ ಮೆಡಲ್ ಮಾಡೋದು. ಯಾಕಂದ್ರೆ ಒಂದು ಗೌರ್ಮೆಂಟ್ ಪ್ರತಿಯೊಂದು ಸಪೋರ್ಟ್ ಸಿಗುತ್ತೆ, ಮತ್ತೆ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಮತ್ತೆ ಅತಿ ಬೇಗ ಅವರಿಗೆ ಮೆಡಲ್ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಗೌರ್ಮೆಂಟ್ ಇಂದ ಏನು ಅವಾರ್ಡ್ ಕ್ಯಾಶ್ ಅವಾರ್ಡ್ಸ್ ಇದೆ ಅದೆಲ್ಲ ಈಕ್ವಲ್ ಇದೆ. ಸೊ ಅದು ನಾನು ಅವರಿಗೆ ಇಲ್ಲಿ ನಮ್ಮ ಈ ಭಾಗದಲ್ಲಿ ಯಾರು ಅಂಗವಿಕಲರು ಇದ್ರೆ ಅವ್ರನ್ನ ನಾವು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಎಲ್ಲಾದ್ರೂ ನಿಮ್ಗೆ ಹೋಗಿ ಅಲ್ಲಿ ಎಲ್ಲಿ ಟ್ರೈನಿಂಗ್ ಮಾಡಬಹುದು. ಸೊ ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಬಹಳ ಈಸಿ ಅಂದ್ರೆ ಬಹಳ ಈ ವೀಲ್ ಚೇರ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಈಗ ಶಾರ್ಟ್ ಪುಟ್ ಥ್ರೋನೋ ಜಾವ್ಲಿನ್ ಥ್ರೋ ಅದೆಲ್ಲ ಈಸಿಯಾಗಿ 1 ವರ್ಷ 2 ವರ್ಷ ಟ್ರೈನಿಂಗ್ ಮಾಡಿದ್ರೆ, 1-2 ವರ್ಷ ಪ್ರಾಪರ್ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಯಾರು ಟ್ರೈನಿಂಗ್ ಮಾಡಿಸಿದ್ರೆ ಅವ್ರು ಬೇಗ ಮೆಡಲ್ ಮಾಡ್ಲಿಕ್ಕೆ ಚಾನ್ಸಸ್ ಇದೆ. ಸೊ ನನ್ನ ಆಸೆ ಇಷ್ಟೇ, ಅವರು ಸಹ ಈ ದಿಶೆಯಲ್ಲಿ ಮುಂದೆ ಹೋಗ್ಲಿ ಅಂತ ಹೇಳಿ. ಇಷ್ಟೆಲ್ಲ ಒಂದು ಅಚೀವ್ಮೆಂಟ್ ಮಾಡ್ತೀರಾ, ನಿಮ್ಗೆ ಯಾರ್ದೆಲ್ಲ ಒಂದು ಸಹಾಯ ಇರ್ಲೇಬೇಕಾಗತ್ತೆ. ಒಂದು ಇಷ್ಟು ಅಚೀವ್ ಮಾಡ್ಲಿಕ್ಕೆ ಅವ್ರದ್ದು ಸಹಾಯ ಬೇಕಾಗತ್ತೆ. ನಿಮ್ಮ ಗ್ರಾಮೀಣ ಭಾಗದಿಂದ ನಿಮ್ಗೆ ಸಹಾಯ ಮಾಡಿದ್ರೆ ಯಾರು ನೆನ್ಸ್ಕೋಬೋದಾ ಈ ಸಂದರ್ಭದಲ್ಲಿ? ನೋಡಿ, ನೀವು ಹೇಳ್ದಾಗೆ ನಮ್ಮ ಎಲ್ಲ ಕೂಲಿ ಕೆಲಸ ಮಾಡಿ ಮುಂದೆ ಹೋದಂತವನು. ಸೊ ಆ ವೇಳೆಯಲ್ಲಿ ಒಬ್ಬರದಾರ್ದು ಪ್ರತಿಯೊಬ್ಬರದು ಅಂದ್ರೆ ಸಪೋರ್ಟ್ ಇದ್ದೇ ಇರುತ್ತೆ ಅಲ್ವಾ. ಸೊ ನಾನು ಊರಲ್ಲಿ ಇರ್ಬೇಕಾದ್ರೆ ನಮ್ಮ ವೆಂಕಟೇಶ್ ಹೆಗಡೆ ಅಂತ ಒಬ್ರು ಇದ್ರು, ಹೆಗಡೆ ಅವರು. ಅವರು ಸಹ ನನಗೆ ಸ್ವಲ್ಪ ಮಾರ್ಗದರ್ಶನ ಮಾಡ್ತಾ ಇದ್ರು. ನಾನು ಹೋಗಿ ಆರ್ಮಿ ಭರ್ತಿ ಹೋದಾಗ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ, ನಮ್ಮ ಮಂಗಳೂರಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಅಂದ್ರೆ ನಾವೆಲ್ಲ ಹೋಟೆಲ್ ಅಲ್ಲಿ 10 ದಿವಸ ಇರುವಷ್ಟು ನಮ್ಮತ್ತೊಂದು ಪ್ರಾಬ್ಲಮ್ ಇತ್ತು. ಸೊ ಅವರೆಲ್ಲ ಆ ವ್ಯವಸ್ಥೆ ಮಾಡ್ಕೊಟ್ಟಿದ್ರು ನನಗೆ. ಆಮೇಲೆ ನಮ್ಮೂರಿಂದ ಬಹಳಷ್ಟು ಜನ ಹಿರಿಯವರು ತಮ್ಮ ಕೈಯಲ್ಲಾದಂತ ಸಹಾಯನ ಮಾಡಿದ್ದಾರೆ. ಅದರಲ್ಲೂ ನಾನು ಒಬ್ನೇ ಹೇಳಿಕ್ ಮಾಡಿದ ತಿಮ್ಮಪ್ಪ ನಾಯ್ಕ ಅಂತ ಹೇಳಿ, ಅವ್ರು ಇವತ್ತು ಸ್ವರ್ಗ ಆಗಿದ್ದಾರೆ, ನಿಧನ ಆಗಿದ್ದಾರೆ ಪಾಪ. ಅವರು ನನಗೆ ನಾನು ಹೇಳಲಿಕ್ಕೆ ಬಂದ್ರೆ ಸಂಡೇ ದಿವಸ, ನೀವು ನಂಬ್ತಿರೇ ಇಲ್ಲ, ಸಂಡೇ ದಿವಸ ನನ್ನನ್ನು ಕರ್ಕೊಂಡು ಬಂದು ನಮ್ಮ ಸಿರಿ ಮತ್ತೆ ಯಾರ ಕ್ಲರ್ಕ್ನೆಲ್ಲ ಕರೆಸಿ ಅವತ್ತು ಸಂಡೇ ದಿವಸನೇ ಆ ಸರ್ಟಿಫಿಕೇಟ್ ಮಾಡಿಸಿ ನನಗೆ ಕಳಿಸ್ಕೊಟ್ಟಿದ್ರು. ಅಂದ್ರೆ ನನಗೆ ಅವತ್ತು ಅವ್ರು ಮಾಡಿದ ಸಹಾಯ ಇವತ್ತು ನಾನು ನೋಡಿ ಬೇರೆ ಎಲ್ಲೋ ಹೋಗಿದ್ರೆ ಈ ರೀತಿ ಎಲ್ಲ ಮಾಡಿದ್ರು, ಎಲ್ಲ ಪ್ರತಿಯೊಂದು ನಾನು ಇವತ್ತು ಸಪೋರ್ಟ್ ಮಾಡಿದ್ರು. ಆಮೇಲೆ ಅಲ್ಲಿ ಹೋದೆ, ಆರ್ಮಿಗೆ ಹೋದ ನಂತರ ಅಲ್ಲೂ ಸಹ ಪ್ರತಿಯೊಬ್ರು ಅವರೆಲ್ಲ ಪ್ರತಿಯೊಂದು ನಮ್ಮ ಕೋಚ್ ನರೇಂದ್ರ ಸರ್ ಇದ್ದಾರೆ ಅಥವಾ ಮೋತಮ್ ಸರ್, ಅವರು ಸಹ ಬಹಳಷ್ಟು ಸಪೋರ್ಟ್ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ಯಶ್ಪಾಲ್ ಕೋಚ್ ಅಂತ ಒಬ್ರು ಇದ್ರು, ಅವರು ಸಹ ಅಂದ್ರೆ ಬಹಳಷ್ಟು ನನಗೆ ಕೋಚಸ್ಗಳು ಬಂದಿದ್ದಾರೆ. ಎಲ್ಲರೂ ನನಗೆ
ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಅಚೀವ್ಮೆಂಟ್ ಮಾಡಿ ಇಷ್ಟೊಂದು ಅಚೀವ್ಮೆಂಟ್ ಮಾಡಿ ಸಾಧ್ಯ. ಅದ್ರ ಜೊತೆಗೆ ಇದೆಲ್ಲ ನೋಡಿ, ಇವತ್ತು ನಾನು ಶಾಂತಿಯಿಂದ ಕೋಚಿಂಗ್ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಧರ್ಮ ಪತ್ನಿ ಅವ್ರ ಸಹಕಾರ ಬಹಳ ಮುಖ್ಯ. ಅವರು ಅಕಸ್ಮಾತ್ ನನಗೆ ಸಪೋರ್ಟ್ ಮಾಡದಿದ್ರೆ ನಾನು ಇವತ್ತು 24/7 ಕೋಚಿಂಗ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ನಮ್ಮ ಮಕ್ಕಳನ್ನೆಲ್ಲ ನೋಡ್ಕೊಳ್ತಾರೆ. ಈಗ ನೋಡಿ, ನಾನು ಇವಾಗ ಕುವೈತ್ ಹೋಗಿದ್ದೀನಿ. ಕುವೈತ್ ಹೋದ್ರ ನಂತರ ಅವರು ಸ್ವತಃ ಇಲ್ಲೇ ಇದ್ದು ತಮ್ಮ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ಪ್ರಾಕ್ಟೀಸ್ ಕರ್ಕೊಂಡು ಹೋಗೋದು, ಪ್ರತಿಯೊಂದು ಇಲ್ಲಿ ಇದ್ಕೊಂಡು ಮಾಡ್ಕೊಂಡಿದ್ದಾರೆ. ಅವರು ನನಗೆ ಅಷ್ಟೊಂದು ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಇವತ್ತು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಸರ್, ಈಗ ನೀವು ಇಷ್ಟೆಲ್ಲ ಒಂದು ಅಚೀವ್ಮೆಂಟ್ ಮಾಡ್ತೀರಾ. ನಮ್ಮ ಒಂದು ಯುವಕರಿಗೆ, ಈಗಿನ ಬರೋ ಯುವಕರಿಗೆ ಒಂದು ಸ್ಪೋರ್ಟ್ಸ್ ಬಗ್ಗೆ ಒಂದು ನಿಮ್ಮ ಒಂದು ಗುರುವಾಗಿ ಏನಾದ್ರು ಒಂದು ಮೆಸೇಜ್ ಕೊಡೋದಾದ್ರೆ ಏನ್ ಹೇಳ್ತೀರಾ ಸರ್? ನಾನು ಇವತ್ತಿನ ಯುವಕರಿಗೆ, ನೀವನ್ನೆಲ್ಲ ನನ್ನ ಸ್ಟೋರಿಯನ್ನು ನೋಡಿ ಕೇಳಿದಿರ್ತೀರಾ. ನೋಡಿ, ಎಷ್ಟೇ ಕಷ್ಟ ಬಂದರೂ ಸಹಿತನು ನಾವು ನಮ್ಮಲ್ಲಿ ಒಂದು ಛಲ ಇರಬೇಕು. ಅದ್ರ ಜೊತೆಗೆ ನಾವು ಮಾಡ್ತೀವಿ ಅನ್ನೋ ಛಲ, ಅದ್ರ ಜೊತೆ ಯಾವುದೇ ರೀತಿ ದುಶ್ಚಟಗಳಿಗೆ, ಯಾವುದೇ ರೀತಿ ಗಾಂಜಾ, ಸಿಗರೇಟ್, ಬೀಡಿ ಅಥವಾ ಯಾವುದೇ ರೀತಿ ಡ್ರಿಂಕ್ಸ್ ಇದು ಯಾವುದೂ ಮಾಡ್ದೇನೆ, ಮತ್ತೆ ಮೊಬೈಲಿಂದ ಆದಷ್ಟು ಸ್ವಲ್ಪ ದೂರ ಇದ್ದು ಎಷ್ಟು ಬೇಕು ನಮಗೆ ಅಷ್ಟನ್ನು ಮಾತ್ರ ಮೊಬೈಲಿಂದ ತಗೊಂಡು ನಾವು ಒಂದು ದೇಶದ ಕೀರ್ತಿಗೋಸ್ಕರ ನಾವು ದುಡಿದ್ರೆ, ಅಂದ್ರೆ ಕೆಲಸ ಮಾಡಿದ್ರೆ ನಾವು ಮುಂದೆ ಇದಾಗ್ಬೋದು. ನಾನು ಇವರಿಗೆ, ಯುವ ಜನತೆಗೆ ಹೇಳೋದು ಇಷ್ಟೇ, ಯಾವುದೇ ರೀತಿ ದುಶ್ಚಟಗಳನ್ನು ಮಾಡದೆ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಗುರುಗಳು ಏನು ಹೇಳ್ತಾರಲ್ಲ ಅದನ್ನ ಪಾಲಿಸಿ ಲೈಫಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಿ ನಿಮ್ಮ ತಂದೆ ತಾಯಿ, ಗುರು ಮತ್ತೆ ನಿಮ್ಮ ಊರು, ರಾಜ್ಯ, ರಾಷ್ಟ್ರಕ್ಕೆ ಒಂದು ಕೀರ್ತರುವಂತ ಒಂದು ವ್ಯಕ್ತಿಗಳಾಗಿ ಅಂತ ಹೇಳಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ದೀಗ ಒಂದು ಬಿಜಿ ಶೆಡ್ಯೂಲ್, ಯಾಕಂದ್ರೆ ನೀವು ಬೇರೆ ದೇಶದಲ್ಲಿ ಒಂದು ಕೋಚ್ ಆಗಿರ್ತೀರಾ, ಜೊತೆಗೆ ಮತ್ತೆ ಇಲ್ಲಿ ಬಂದಾಗೂ ಸಹಿತ ಸ್ವಲ್ಪ ದಿವಸದಲ್ಲಾದ್ರೂ ನಿಮ್ಗೆ ಅಲ್ಲಿ ಆ ಪ್ರೋಗ್ರಾಮ್ಗಳಿಗೆ ಇದೆಲ್ಲ ಎಲ್ಲ ಕಡೆ ನಿಮ್ಗೆ ಕರೆಯುವಂಥದ್ದು ಜಾಸ್ತಿ ಇರುತ್ತೆ. ಆದ್ರೂ ಸರ್, ನಾವು ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮ್ಮ ಸಂಪರ್ಕ ಮಾಡಿ ನಿಮ್ಮೊಂದೊಂದು ಸಂದರ್ಶನ ಮಾಡ್ತೀನಿ ಅಂದಾಗ ನಿಮ್ದು ಇಷ್ಟು ಬಿಜಿ ಶೆಡ್ಯೂಲ್ ಸಹಿತ ನೀವು ನಮ್ಗೊಂದು ಅವಕಾಶ ಮಾಡ್ಕೊಡ್ತೀರಲ್ಲ, ಅದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮ್ಗೊಂದು ಧನ್ಯವಾದ ಅರ್ಪಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ನೀವು ಈ ಮಲೆನಾಡು ಭಾಗದಲ್ಲಿ ಏನು ನಮ್ಮಲ್ಲಿ ಪ್ರತಿಭೆಗಳಿದೆ, ಆ ಪ್ರತಿಭೆಗಳಿಗೆ ಎಲ್ಲ ಜನರಿಗೆ ಗೊತ್ತಾಗ್ಬೇಕಂದ್ರೆ ಅವಾಗ ಗೊತ್ತಾದಂಗೆ ಮಾತ್ರ ಮೋಟಿವೇಶನ್ ಸಿಗುತ್ತೆ ಮಕ್ಕಳಿಗೆ ಅಥವಾ ಯುವಕರಿಗೆ ಮೋಟಿವೇಶನ್ ಸಿಗುತ್ತೆ. ಆ ದಿವಸ ನಾನು ಊರಿಗೆ ಬಂದಾಗಲೂ ಸಹ ನಾನು ಪ್ರತಿಯೊಂದು ಸ್ಕೂಲಿಗೆ ಯಾಕೆ ಹೋಗ್ತೀನಿ ಅಂತಂದ್ರೆ, ಬೇರೆ ಕಡೆ ಹೋಗುದು ಸ್ಕೂಲಿಗೆ ಹೋಗ್ತೀನಿ. ಯಾಕಂದ್ರೆ ಸ್ಕೂಲಲ್ಲಿರುವ ಮಕ್ಕಳು ಇವತ್ತಿನ ಮಕ್ಕಳೇ ನಾಳೆನ ಪ್ರಜೆಗಳು, ಅವರೇ ಮುಂದೆ ನನ್ನ ಜಾಗಕ್ಕೆ ಬರಬೇಕು, ಅವರು ಸಹ ಒಂದು ಸಾಧನೆ ಮಾಡಬೇಕು ಅನ್ನೋ ದಿಸೆಯಲ್ಲಿ ನಾವು ಈ ಹಳ್ಳಿಯಲ್ಲಿ ಇದ್ರೂ ಸಹಿತ ನಾವು ಅವ್ರು ಅನ್ಕೊಳ್ಬಾರ್ದು ನಮ್ಮಲ್ಲಿ ಇದ್ಕೊಂಡು ನಾವೆಲ್ಲ ಅಚೀವ್ಮೆಂಟ್ ಮಾಡಕ್ ಆಗಲ್ಲ ಅಂತ ಅವ್ರ ಭಾವನೆ ಬರಬಾರ್ದು, ರೋಲ್ ಮಾಡಲ್ ತಗೊಳ್ಳಿ ಅನ್ನೋಸ್ಕರ ನಾನು ಎಲ್ಲಾ ಸ್ಕೂಲ್ಗೆ ಭೇಟಿ ಮಾಡ್ತೀನಿ. ಸೊ ಅದು ನನ್ನ ಒಂದು ಆಸೆ ಏನಂದ್ರೆ ನೀವು ಸಹ ಒಂದು ಸಾಧನೆ ಮಾಡಬಹುದು ಈ ರೀತಿ ಅಂತ ಹೇಳಿ ನಾನು ಅವರಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಈ ಮಲೆನಾಡು ಮೀಡಿಯಾ ಸಂದರ್ಶನ ಮಾಡಿದಂತ ನಮ್ಮ ವಿನಾಯಕ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೂ ಮತ್ತೆ ಈ ಚಾನಲ್ ವೀಕ್ಷಿಸುವಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ.